ಡೆಲ್ಲಿ ಪ್ರೊಟೆಸ್ಟ್ ಅಂತ ಏನ್ ಆಗ್ತಿದ್ಯಲ್ವಾ, ಅದಕ್ಕೂ ಅಲ್ಲಿರೋ ಹುಡುಗರ್ಗೂ ಆ ನೀಟ್ ಎಕ್ಸಾಮ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದ್ ನಡೀತಾ ಇರೋದೇ ಬೇರೆ. जय श्री राम बोलेंगे. मैंने बोला बोलो भाई, मैं जय संविधान बोलूंगा. जय संविधान. बस नाम रहेगा अल्लाह का. ಹುಡುಗರ್ಗೆ ಏನು ಆಫರ್ ಕೊಡದೇ ಇರೋ ಸರ್ಕಾರ ಹುಡುಗರ್ ನೆಪ ಇಟ್ಕೊಂಡು ಅವ್ರ ಬೆಳಕ ಬೀಸ್ಕೊಳಕ್ ಬರ್ತಿದ್ದಾರೆ. ನಿಮ್ ಜೀವನದ ಬಗ್ಗೆ ನೀವು ಕೇಳಿದ್ರೆ ಹೊಡೆದು ಕಳಿಸುವಂತಹ ಪರಿಸ್ಥಿತಿಲಿ ನಾವ್ ಇದೀವಿ. ಈಗ ಎಷ್ಟೊಂದ್ ಜನಕ್ಕೆ ವಿಷಯ ಗೊತ್ತಿಲ್ಲ. ಆಲ್ರೆಡಿ ನೀಟ್ ಎಕ್ಸಾಮ್ ಆಗಿ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದು ಆಲ್ರೆಡಿ ಸೀಟ್ಸ್ ನ ಡಿಕ್ಲೇರ್ ಮಾಡ್ತಾ ಇದಾರೆ. ಅಲ್ಲಿಗೆ ಈ ವರ್ಷದ ನೀಟ್ ಎಕ್ಸಾಮ್ ಮುಗ್ದಿದೆ. ಇವ್ರು ಪ್ರೊಟೆಸ್ಟ್ ಮಾಡ್ತಿರೋದು ಬಿಟ್ಬಿಟ್ಟು ನೆಕ್ಸ್ಟ್ ವರ್ಷಕ್ಕೆ ಮೋದಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಎಷ್ಟೊಂದ್ ಜನ ಹೇಳಿದ್ರೆ ಇನ್ನೂ ಏನ್ ಮಾಡಕತ್ತೆ. ಆಲ್ರೆಡಿ ಆನ್ಲೈನ್ ಎಕ್ಸಾಮ್ ಮಾಡಿದಾರೆ. ಈಗ ಪೇಪರ್ ಅನ್ನ ಕಾನ್ಸೆಪ್ಟ್ ನೇ ತೆಗ್ದಿದ್ದಾರೆ. ನಿಜವಾಗ್ಲೂ ಪ್ರೊಟೆಸ್ಟ್ ಮಾಡ್ತಿರೋರು ಬಂದ್ಬಿಟ್ಟು ಕೇಳ್ತಾ ಇರೋದು ಈಗ ಆಗ್ಬೇಕಾಗಿರೋದು ಇಷ್ಟೇ, ನೀಟ್ ಎಕ್ಸಾಮ್ ಲೀಕ್ ಆಗಿರೋದಕ್ಕೆ ನ್ಯಾಯ ಸಿಗ್ಬೇಕು ಅಂಡ್ ಅದರಿಂದ ಸತ್ತಿರೋರ್ಗೆ ಪರಿಹಾರ ಸಿಗ್ಬೇಕು. ಏಂತಕ್ಕೆ ಅಂದ್ರೆ ಅಲ್ಲಿ ಏನ ಸೋನೋ ಅನ್ನೋರು ಕೂತಿದಾರಲ್ಲ, ಆ ಸೋನೋ ಅನ್ನೋರು ಬಂದ್ಬಿಟ್ಟು 2 NGO ಇದೆ, ಅದು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇವ್ರು ಇಲ್ಲಿ ಪ್ರೊಟೆಸ್ಟ್ ತರ ಮಾಡ್ತಿದಾರೆ. ಇಲ್ಲಿ ಪ್ರಕಾಶ್ ರಾಜ್ ಅವ್ರಿಗೆ ಕೇಳೋದು, ಇಲ್ಲಿಂದ ಡೆಲ್ಲಿ ನಡೀತಾ ಇರೋ ನೀಟ್ ಎಕ್ಸಾಮ್ ಹೋಗಿದ್ದೀರಾ ಪ್ರೊಟೆಸ್ಟ್ ಮಾಡಕ್ಕೆ, ವೆರಿ ಗುಡ್, ಒಳ್ಳೆ ಕಾನ್ಸೆಪ್ಟ್. ಅದು ಕರ್ನಾಟಕದಲ್ಲಿ ಇರೋ ಬಿಡದಿ ಕಾಣಿಸ್ದಿಲ್ವಾ ಸರ್ ನಿಮ್ಗೆ? ಬಿಡದಿ ಏನ್ ಬೇರೆ ದೇಶದಲ್ಲಿ ಇದೆಯಾ? ರೈತರು ಭೂಮಿ ನಾಶ ಮಾಡ್ತಾವ್ರೆ ಎನ್ನುವಾಗ ಒಬ್ರು ಅದಕ್ಕೆ ವಾಯ್ಸ್ ರೈಸ್ ಮಾಡಿಲ್ಲ. ಇವಾಗ ಕಿಶೋರ್ ಸರ್ ಆಗಿರ್ಬೋದು, ಇದಕ್ಕೇನ್ ಪ್ರೊಟೆಸ್ಟ್ ಮಾಡ್ತಿದ್ರು, ವೆಲ್ ಅಂಡ್ ಗುಡ್, ತುಂಬಾ ಒಳ್ಳೇದು. ಒಂದು ಎಜುಕೇಶನ್ ಬಗ್ಗೆ ಕೊಡ್ತಾ ಇದಾರೆ. ನೆಕ್ಸ್ಟ್ ಹಂಗೆ ರೈತರ ಬಗ್ಗೆನೂ ಕೊಡ್ಬೇಕಿತ್ತಲ್ವಾ? ಬಿಡದಿ ಬಗ್ಗೆ ಪ್ರೊಟೆಸ್ಟ್ ಮಾಡಿದಾಗ ಯಾರೊಬ್ರು ಎಂತ ತಿರುಗಿ ನೋಡಿಲ್ಲ. ಅಂಡ್ ನೆಕ್ಸ್ಟ್ ಅಲ್ಲಿರೋ ಅಂತ CJP ಏನಿದ್ಯಲ್ಲ, ನನ್ನ ಮಕ್ಳು 3 ಜನ, ಆ 3 ಜನನು ಹುಡುಗರ್ನ ಟ್ರಿಗರ್ ಮಾಡ್ತಾರೆ ಪ್ರೊಟೆಸ್ಟ್ ಮಾಡಕ್ಕೆ. ಹುಡುಗರಾಗ ಅವ್ರಾಗ ಹೋಗಿರಲ್ಲ. ಅದ್ರಲ್ಲಿ 80% ಹುಡುಗರು ನೀಟ್ಗೂ ಆ ಹುಡುಗರ್ಗೂ ಸಂಬಂಧ ಇಲ್ಲ. दिल्ली पुलिस पक BJP पक इंडियन आर्मी माही कुमारी ಅಂಡ್ ಇನ್ 20% ಹುಡುಗರು ಮಾತ್ರ ಅದರಲ್ಲಿ ವಾಲಂಟಿಯರ್ ಆಗಿ ನಿಯತ್ತಾಗಿ ಅವ್ರಿಗೆ ಎಜುಕೇಶನ್ ಬಗ್ಗೆನೆ ನ್ಯಾಯ ಬೇಕು ಅನ್ನೋ ಹತ್ರ ಬಂದಿರೋದು 20% ಹುಡುಗರು. ಆದ್ರೆ ಮಿಕ್ಕಿದ 80% ಎತ್ತಿ ನಿನ್ಸಿರೋರು ಅಷ್ಟೇ. ಆ 3 ಜನ ಏನ್ ಎತ್ತಿ ನಿನ್ಸರಲ್ಲ, ಆ ನನ್ ಮಕ್ಳಲ್ಲಿ ಒಬ್ರು ಇಲ್ಲ. ಎಲ್ಲ ಹೋಗಿ ಔಸ್ ಇಟ್ಕೋತಾರೆ. ಅವ್ರಿಗೆ ಗೊತ್ತು ಜನಕ್ಕೆ ಏಟ್ ಬೀಳುತ್ತೆ, ಪೊಲೀಸರು ಹೊಡಿತಾರೆ ಅಂತ. ಆ ಹೊಡೆಯೋ ಟೈಮ್ ಅಲ್ಲಿ ಇವ್ರುಗಳು ಯಾರು ಕಾಣಿಸಲ್ಲ, ಆ ಹೊಡೆಸ್ಕೊಳಕ್ಕೆ ಅಂತ ಆ ಹುಡುಗರ್ನ ಬಿಡ್ತಾರೆ. ಅಂಡ್ ನೆಕ್ಸ್ಟ್ ಇಲ್ಲಿಂದ ಅಲ್ಲಿವರೆಗೂ ನಮ್ಮ DKC ಸರ್ ಹೋಗ್ತಾರೆ, ಪ್ರೊಟೆಸ್ಟ್ ಮಾಡಕ್ ಹೋಗ್ತಾರೆ. ಇಲ್ಲಿಂದ ಯಾಕೆ ಕೇಳ್ತಾರ ಪ್ರೊಟೆಸ್ಟ್ ನ ಎಕ್ಸಾಮ್ ಬಗ್ಗೆ ಅದನ್ನು ವಾವ್. ಇದೇ ರೀತಿ ಮುಂಚೆನು TUC ಲೀಕ್ ಆದಾಗ ಒಬ್ರು ಬಂದಿಲ್ಲ. ಇದ್ರಲ್ಲಿ ಏನ್ ಇಷ್ಟೊಂದು ಎಲ್ಲಾರು ಕಾಲೇಜಿಗೆ ತೋರಿಸ್ತಾ ಇರೋದು, ಫಸ್ಟ್ 2-3 ಡೇಸ್ ಯಾವನು ಇನ್ವಾಲ್ವ್ ಆಗಿರಲ್ಲ ಅಲ್ಲಿ. ನೆಕ್ಸ್ಟ್ ಬರೋದೇ ಅಲ್ಲಿನ ಕಾಂಗ್ರೆಸ್ ಪಾರ್ಟಿಗಳು ಒಬ್ಬೊಬ್ರಾಗ ಬರ್ತಾರೆ. ಎಲ್ಲಾ ಗಾಂಧಿ ಫ್ಯಾಮಿಲಿಗಳು ಪ್ರೊಟೆಸ್ಟ್ ಬರುತ್ತೆ. ವೈ ಹೌದು ಆಗಿರೋ ತಪ್ಪು ಏನ್ ಮಾಡ್ಬೇಕು ಅದನ್ನ ಮಾಡ್ರಿ. ಒಬ್ಬೊಬ್ರು ನೀವೇ ದೊಡ್ಡ ಮಾಡ್ಕೋತಾ ಇರೋದು, ಇದು ದೊಡ್ಡ ಮಾಡ್ತಾ ಇಲ್ಲ. ನಿಮ್ ಬೇಳೆಕಾಳು ಬೀಸ್ಕೋತಾ ಇದೀರಾ ಇದ್ರಲ್ಲಿ. ಅಂಡ್ ಅಲ್ಲಿರುವಂತ ಪೊಲೀಸ್ ಅವ್ರು ಏನಿದಾರಲ್ಲ, ನಾರ್ಮಲ್ ಬಟ್ಟೆಯಲ್ಲಿ ಮಾಸ್ಕ್ ಹಾಕೊಂಡ್ಬಂದು ಹೊಡಿತಾ ಇದಾರೆ ಜನರಿಗೆ. ಇದು ಕಂಪ್ಲೀಟ್ಲಿ ಪಾಲಿಟಿಕ್ಸ್ ರಿಲೇಟೆಡ್ ಆಗಿರುತ್ತೆ ಹೊರ್ತು ನೀಟ್ ಎಕ್ಸಾಮ್ಗೂ ಪಾಪ ಅಲ್ಲಿ ನ್ಯಾಯ ಕೇಳ್ಕೊಂಡು ನಿಂತಿರೋ ಹುಡುಗರ್ಗೂ ಸಂಬಂಧನೇ ಇಲ್ಲ. ಅಲ್ಲಿ ಯಾರ ಹುಡುಗರು ನೋಡದೆ ರೀಲ್ಸ್ ಮಾಡ್ಕೊಂಡು ನಿಂತವ್ರೆ. ಅಂತ ದೊಡ್ಡ ಪ್ರೊಟೆಸ್ಟ್ ಅಲ್ಲಿ ರಕ್ತ ಸೂಸ್ಕೊಂಡ್ ಓಡಾಡ್ತಾರ ಹುಡುಗರು. ಆ ಹುಡುಗರು ಮುಂದೆ ಇವರು ರೀಲ್ಸ್ ಮಾಡ್ಕೊಂಡು ನಿಂತವ್ರೆ. ಲಾರಿ ಗಟ್ಲೆ ಕಲ್ನ ತಂದ್ಬಿಟ್ಟು ಅಲ್ಲಿ ಹುಡುಗರು ಮುಂದೆ ಬರ್ತಾರೆ. ಎಂತಕ್ಕೆ? ಅವ್ರೆಲ್ಲ ಸೇರ್ಕೊಂಡು ಟ್ರಿಗರ್ ಮಾಡ್ಸೋದಿಕ್ಕೆ, ಪೊಲೀಸ್ ಅವ್ರನ್ನ ಟ್ರಿಗರ್ ಮಾಡ್ಸೋದಿಕ್ಕೆ ಫೇಕ್ ಹುಡುಗರ್ನ ಬಿಟ್ಟಿರ್ತಾರಲ್ಲ, ಆ ಫೇಕ್ ಹುಡುಗರು ಹೊಡಿತಾ ಇರೋದಲ್ಲಿ ಪೊಲೀಸ್ ಅವ್ರಿಗೆ ರಿಯಲ್ ನ್ಯಾಯ ಕೇಳೋರು ಯಾರು ಹೊಡಿತಾ ಇಲ್ಲ, ನ್ಯಾಯ ಕೇಳೋ ಹೊಡೆಸ್ಕೊಂಡ್ ಬರ್ತಾ ಇದಾರೆ. ಅಂಡ್ ಫೈನಲ್ ಆಗಿ ಸಿಂಪಲ್ ಅವ್ರು ಕೇಳ್ತಿರೋದು, ಇಷ್ಟೆಲ್ಲ ಆದ್ಮೇಲೆ ಇಷ್ಟು ರಕ್ತ ಸುರಿಸೋದ್ ಮೇಲೂ ಕೂಡ ಎಜುಕೇಶನ್ ಮಿನಿಸ್ಟರ್ನ ಇಳಿಸ್ಬೇಕು ಅಂತ. ಈಗ ಟರ್ನ್ ಆಗಿರೋದು ಕಾಂಗ್ರೆಸ್ ಅವ್ರು ಬಂದ ಮೇಲೆ BJP ಇಳಿಸ್ಬೇಕು ಅಂತ. ಮೋದಿ ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಇದೆ ಅಲ್ಲಿ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಪಾಲಿಟಿಕ್ಸ್ ಇಂದ ಇನ್ವಾಲ್ವ್ ಆಗಿರುವಂತ ಪ್ರೊಟೆಸ್ಟ್. ಇದು ಹುಡುಗರ್ಗೂ ನೀಟ್ಗೂ ಅವ್ರ ನ್ಯಾಯಕ್ಕೂ ಸಂಬಂಧವೇ ಇಲ್ಲ. ಬಂದಿರುವಂತ ಪ್ರತಿಯೊಬ್ರು ಪಾಲಿಟಿಕ್ಸ್ ಅವರು ಕೂಡ ನಗ್ತಾ ಕೂತಿದ್ದಾರೆ. ಯಾರು ಪ್ರೊಟೆಸ್ಟ್ಗೆ ಅಂತ ಬಂದಿರಲ್ಲ, ನಗ್ತಾ ಕುತ್ಕೊಂಡಿದಾರೆ ಅಲ್ಲಿ. ನ್ಯಾಯದೂ ಪಾಪ ಹುಡುಗರು ಅಬ್ಸರ್ವ್ ಮಾಡ್ದೇನೆ ಅವರೆಲ್ಲ ದಡ್ರಾಗ್ತಿದ್ದಾರೆ. ಎಲ್ಲ ನಮ್ ನ್ಯಾಯಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು. ನಿಮ್ ನ್ಯಾಯಕ್ಕೆ ಅಲ್ರಪ್ಪ, ಅವ್ರವ್ರ ಉದ್ಧಾರ ಆಗಿ ಬಂದವ್ರೆ. ಇದೆಲ್ಲ ಅದ್ರಲ್ಲೂ ಒಬ್ರು ಒಳ್ಳೆ ನಿರ್ಧಾರ ತಗೊಂಡಿರೋದು ಅಂದ್ರೆ ಅದು ನಮ್ಮ ತಮಿಳ್ನಾಡಿಂದ ತಲಪತಿ ವಿಜಯ್ ಅವರು ನೀಟ್ ಎಕ್ಸಾಮ್ ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಫೈನಲಿ ಹುಡುಗರು ಒಂದಲ್ಲ 2 ಸತಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಈಗ ನಾನು ಹೇಳಿರೋದು ಕೂಡ ಎಷ್ಟೊಂದು ಜನಕ್ಕೆ ಸರಿನೂ ಅನ್ನಿಸ್ಬೋದು, ತಪ್ಪು ಅನ್ನಿಸ್ಬೋದು. ನನಗನ್ಸಿದ್ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು.